ಹಾಯ್, ಎಲ್ರಿಗೂ ನಮಸ್ಕಾರ. ಹೋಪ್ ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡಿ ಇವಾಗ ಫ್ರೀಯಾಗಿರ್ತೀರ. ಆದರೆ ನಾನು ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಿದ್ದೀನಿ ಅಂತ ಅಂದರೆ, ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರಲ್ವಾ, ಅದರಲ್ಲಿ ಈ ಮಿಸ್ಟೇಕ್ ಮಾತ್ರ ಮಾಡಿರಲೇಬಾರ್ದು. ಬಿಕಾಸ್ ಇದರಲ್ಲಿ ನಿಮ್ಮ ಫ್ಯೂಚರ್ ಇರುತ್ತೆ. ಅದಕ್ಕೋಸ್ಕರ ಈ ಆಪ್ಷನ್ ಎಂಟ್ರಿ ಮಾಡುವಾಗ ಈ ಕೆಲಸ ನೀವು ಮಾಡಲೇಬೇಕು. ಸರಿ, ಈಗೆಲ್ಲ ನಾವು KCET ಆಪ್ಷನ್ ಎಂಟ್ರಿ ಮಾಡಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಗೋಸ್ಕರ ಕಾಯ್ತಿದ್ದೀವಿ. ಆದರೆ ಇವನೇನಪ್ಪ ಏನು ಹೇಳ್ತಿದ್ದಾನೆ, ಇವನು ಆಪ್ಷನ್ ಎಂಟ್ರಿ ಮಾಡುವಾಗ ಈ ಮಿಸ್ಟೇಕ್ ಮಾಡಬಾರ್ದು ಅಂತ. ಹಾಗಾದರೆ ಆ ಮಿಸ್ಟೇಕ್ ಏನಂತ ಅಂದರೆ, ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ನಿಮ್ಮ ಕಾಲೇಜ್ ಪ್ರಿಫರೆನ್ಸಸ್ ಇರ್ತಾವಲ್ಲ, ನಿಮ್ಮ ರ್ಯಾಂಕ್ ಬೇಸ್ ಮೇಲೆ ಅದನ್ನು ನೀವು ಜನರಲಿ ಹಾಕಿರ್ತೀರ. ಒಬ್ಬೊಬ್ರು ಹಾಕಿರ್ತೀರ, ಒಬ್ಬೊಬ್ಬರು ಗೈಡೆನ್ಸಿಂದ ನೀಟಾಗಿ ಆಪ್ಷನ್ ಎಂಟ್ರಿ ಮಾಡಿರ್ತೀರ. ಆದರೆ ಈ ವಿಡಿಯೋ ಯಾರಿಗೆ ಅಂತ ಅಂದರೆ, ಯಾರು ಆಪ್ಷನ್ ಎಂಟ್ರಿ ವಿತೌಟ್ ಗೈಡೆನ್ಸು ತಾವೇ ಮಾಡಿರ್ತಾರಲ್ಲ ಅವರಿಗೆ ಈ ವಿಡಿಯೋ. ಓಕೆ, ಹಾಗಾದರೆ ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು ಅಂತಂದರೆ, ನೀವು ಫಸ್ಟು ಡ್ರೀಮ್ ಕಾಲೇಜಸನ್ನು ಸೆಟ್ ಮಾಡಬೇಕು. ಆಮೇಲೆ ಬರ್ತಾ ಮೀಡಿಯಮ್ ಮಾಡ್ರೇಟ್ ಕಾಲೇಜಸನ್ನು ಸೆಟ್ ಮಾಡ್ತಾ ಬರಬೇಕು. ಯಾವ ಥರ ಅಂತ ಅಂದರೆ, ಹೈಯೆಸ್ಟ್ ಪ್ರಿಯಾರಿಟಿ. ಫಾರ್ ಎಕ್ಸಾಂಪಲ್ ಟಾಪ್ 10 ಕಾಲೇಜಸ್, ಎಲ್ಲರಿಗೂ ಗೊತ್ತಿರುತ್ತೆ ಟಾಪ್ 10 ಕಾಲೇಜಸ್ ಇನ್ ಬ್ಯಾಂಗ್ಳೂರು. ಫಸ್ಟ್ RV ಆಗಿರ್ಬೋದು, DMSC ಆಗಿರ್ಬೋದು, PES ಆಗಿರ್ಬೋದು, PIT ಆಗಿರ್ಬೋದು. ಈ ಥರ ನೀವು ಫಸ್ಟ್ ಪ್ರಿಯಾರಿಟಿ ಕೊಡ್ತಾ ಬರಬೇಕು ನಿಮ್ಮ ಬ್ರ್ಯಾಂಚ್ ವೈಸ್. ಫಾರ್ ಎಕ್ಸಾಂಪಲ್ CSE ಆಗಿರ್ಬೋದು, AIML ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಒಂದು ಕೋರ್ಸ್ ಆಗಿರ್ಬೋದು. ಈ ಥರ ನೀವು ಪ್ರಿಯಾರಿಟಿನ ಕೊಡ್ತಾ ಬರಬೇಕು. ಇವಾಗ ನಮಗೆ ಸೀಟ್ ಸಿಗಲಿ ಬಿಡಲಿ ಟಾಪ್ ಕಾಲೇಜಸ್ಸಲ್ಲಿ, ಅದು ಸೆಕೆಂಡ್ರಿ. ಆದರೆ ನಾವು ಅಪ್ಲೈ ಮಾಡೋದಂತೂ ಮಾಡಿರಲೇಬೇಕು, ನಮ್ಮ ಟ್ರೈ ಅಂದರೂ ನಾವು ಮಾಡಿರಲೇಬೇಕು. ಫಾರ್ ಎಕ್ಸಾಂಪಲ್ ನೀವು RVCಯಲ್ಲಿ ನೋಡಿರ್ಬೋದು, CSE ಕಟ್ ಆಫ್ ಬಂದುಬಿಟ್ಟು ಲಾಸ್ಟು 1500. ಇದು ಜನರಲ್ ಮೆರಿಟ್ ಅವರಿಗೆಲ್ಲ, ಇದೆಲ್ಲ ಸ್ಪೆಷಲ್ ಕೋಟಾದವ್ರಿಗೆ ಇರ್ಬೋದು. ಇವಾಗ ಏನಂತ ಅಂದರೆ, ನಿಮ್ದು ಯಾವುದಾದ್ರೂ ಕೆಟಗರಿ ಆಗಿರ್ಬೋದು, 3A ಕೆಟಗರಿ ಆಗಿರ್ಬೋದು, 3B 2A ಯಾವುದಾದ್ರೂ ಕೆಟಗರಿ ಆಗಿರ್ಬೋದು. ಇವಾಗ ಕೆಟಗರಿ ಜೊತೆಗೆ ನಿಮ್ದು ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಆಗಿರ್ಬೋದು, ಅಥವಾ ರೂರಲ್ ಕೋಟಾ ಆಗಿರ್ಬೋದು, SNQ ಕೋಟಾ ಆಗಿರ್ಬೋದು. ಈ ಥರ ನಿಮಗೆ ಸ್ಪೆಷಲ್ ಕೆಟಗರಿ ಆಪ್ಷನ್ಸ್ ಇರ್ತಾವಲ್ಲ. ಇವಾಗ ಈ ಥರ ನಾವು ನೋಡ್ತಾ ಬಂದರೆ, CSEದವ್ರಿಗೆ ಹೈಯೆಸ್ಟ್ ಕಟ್ ಆಫ್ ಬಂದುಬಿಟ್ಟು 3500ವರೆಗೂ ಹೋಗಿದೆ RVCಯಲ್ಲಿ. ಅಕಸ್ಮಾತ್ ನೀವೇನಾದರೂ ಲಕ್ಕಿ ಆಗಿದ್ದರೆ ನಿಮ್ಮ ಒಂದು ರ್ಯಾಂಕಿಗೆ RVC CSE ಸಿಗ್ಬೋದು. ಅದಕ್ಕೆ ನಾನು ಹೇಳ್ತಿರೋದು, ಫಸ್ಟ್ ಪ್ರಿಯಾರಿಟಿ ಟಾಪ್ ಕಾಲೇಜಸ್, ಆಮೇಲೆ ಬರ್ತಾ ಮಾಡ್ರೇಟ್ ಕಾಲೇಜಸ್, ಆಮೇಲೆ ಏನೇನು ಇಷ್ಟೆಲ್ಲ ಮಾತಾಡ್ತಾನೆ, ಇವನ್ ರ್ಯಾಂಕ್ ಎಷ್ಟಿರ್ಬೋದು ಅಂತ ನಿಮಗೆ ಡೌಟ್ ಬರ್ಬೋದು. ನಿಮಗೆಲ್ಲ ಗೊತ್ತು, ಪ್ರತಿ ವರ್ಷದ ಥರ ಈ ವರ್ಷ ಅಂತೂ ತುಂಬಾ ರ್ಯಾಂಕ್ ಇನ್ಫ್ಲೇಷನ್ ಆಗಿದೆ. ಅದು ನೀವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ಎಕ್ಸ್ಪೆಕ್ಟೆಡ್ ರ್ಯಾಂಕಿನ್ಗಿಂತ ನಿಮಗೆ ತುಂಬಾ ರ್ಯಾಂಕ್ ಬಂದಿರುತ್ತೆ. ಬೇಜಾರಾಗೋವಂಥ ಅವಶ್ಯಕತೆ ಏನಿಲ್ಲ. ಬಿಕಾಸ್ ಈ ಬೋರ್ಡ್ PCMದಲ್ಲಿ ಎಲ್ಲರದ್ದು ಜಾಸ್ತಿ ಆಗಿರೋದ್ರಿಂದ ಬೇಸ್ಡ್ ಆನ್ KCET ರ್ಯಾಂಕು ಇನ್ಫ್ಲೇಟೆಡ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲ ಖಚಿತವಾಗಿ ಡಿಸ್ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.